ವಾರ ನಾವು ಈಗ ತಗೊಳ್ತಾ ಇರೋದಂದ್ರೆ ಪವಿತ್ರಾತ್ಮನ ಕೃಪಾವರದಿಂದ ದೇವರಲ್ಲಿ ನಮ್ಮನ್ನ ನಾವು ಹೇಗೆ ಉಳಿಸ್ಕೊಳ್ಳೋದು, ಇದರ ದೇವರ ದಾರಿಯಲ್ಲಿ ದೇವರ ಹತ್ರ ನಾವು ನಮ್ಮನ್ನು ಹೇಗೆ ಕಾಪಾಡಿ ನಮ್ಮ ಈ ಜೀವನದಲ್ಲಿ ನಾವು ಹೆಂಗೆ ಮುಂದೆ ಹೋಗೋದು ಅಂತ ನಾವು ನೋಡ್ತಾ ಬಂದಿದ್ದೀವಿ. ಒಂದು ನೆನಪಿಗೋಸ್ಕರ ನಾನು ಹೇಳ್ತೇನೆ, ನಾವು ಹೇಗೆ ಹೌ ಈ ಸಸ್ಟೈನ್ ಇನ್ ಗಾಡ್ ಅಂತ ಹೇಳುವ ಅದರಲ್ಲಿ ನಾನು ಒಂದು 7 ಪಾಯಿಂಟ್ಸ್ ಹೇಳಿದೆ. ಆ 7 ಪಾಯಿಂಟ್ಸ್ ಅಲ್ಲಿ ಲಾಸ್ಟ್ ನಾವು ನೋಡಿರೋದು ವಿಷಯ ಏನಂತ ಹೇಳಿದ್ರೆ, ಒಂದನೇದಾಗಿ ಟ್ರಸ್ಟ್ ಆ್ಯಂಡ್ ಫೈತ್ ನಾವು ನೋಡಿದ್ವಿ. ಎರಡನೇದು ಸಬ್ಮಿಟ್ ನಮ್ಮ ದೇವರಿಗೆ ನಾವು ನಮ್ಮನ್ನು ಒಪ್ಪಿಸ್ಬೇಕು. ಎರಡನೇದಾಗಿ ನಮ್ಮ ಪ್ರಾರ್ಥನೆ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಇರಬೇಕು, ಯಾಕಂದ್ರೆ ದೇವರಲ್ಲಿ ನಾವು ಉಳಿಬೇಕು ಅಂತ ಹೇಳಿದ್ರೆ. ನಾಲ್ಕನೇದಾಗಿ ದೇವರ ವಾಕ್ಯದಲ್ಲಿ ನಾವು ಜೀವಿಸಬೇಕಾಗಿರೋ ವಿಷಯ. ಐದನೇ ವಿಷಯದಲ್ಲಿ ನಾವು ನೋಡಿದ್ರೆ ದಿ ಹಾಲಿ ಲೈಫ್, ಪರಿಶುದ್ಧತೆ, ಆ ಜೀವನದಲ್ಲಿರುವಂಥ ಆ ಪವಿತ್ರತೆ ಕಾಪಾಡಬೇಕಾಗಿರೋದಂತ ನೆಸೆಸಿಟಿ. ಸೊ ಇಲ್ಲಿ ಇವತ್ತು ನಾವು ಅದೇ ಆ ಪರಿಶುದ್ಧ ಜೀವನ ಅಂತ ಹೇಳುವಾಗ ಕಳಂಕವಿಲ್ಲದಲ್ಲಿರುವಂಥ, ಇಲ್ಲದ ಪಾಪ ಇಲ್ಲದಲ್ಲ ದೇವರ ಚಿತ್ತಾನುಸಾರವಾಗಿರೋದು ಜೀವ. ಅಲ್ಲಿ ಮಾತ್ರ ನಮಗೆ ಏನಾಗುತ್ತೆ ಅಂತ ಹೇಳಿ, ನಮಗೆ ಒಂದು ಕಳಂಕವಿಲ್ಲದಲ್ಲ ಅಂದ್ರೆ ಪರಿಶುದ್ಧ ಪವಿತ್ರವಾದಂಥ ಒಂದು ಜೀವನ ನಡೆಸಲಿ. ಕ್ರಿಸ್ತೀಯ ಜೀವನ ಅಂತ ಹೇಳುವಾಗ ಅದು 100% ಪವಿತ್ರವಾಗಿರೋದಂತ ಶರೀರ ಆತ್ಮಗಳಿಂದ ಪವಿತ್ರವಾಗಿರೋ. ಯಾಕಂದ್ರೆ ದೇವರು ಯಾರು? ದೇವರು ಪರಿಶುದ್ಧನು. ದೇವರು ಪರಿಶುದ್ಧನಾಗಿರುವಾಗ ದೇವರು ನಮ್ಮನ್ನ ಕರೆದರು, ನಾವು ಕಳಂಕ ಇರುವರು, ನಮ್ಮ ಪಾಪವೆಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ನಮ್ಮನ್ನೇ ಏನ್ ಮಾಡಿದ್ದಾರೆ? ಶುದ್ಧರನ್ನಾಗಿ ಮಾಡಿದ್ದಾರೆ. ಅದಾದ ಮೇಲೆ ನಮ್ಮ ಜೀವನದಲ್ಲಿ ಆ ಶುದ್ಧತೆಯನ್ನು ಕಾಪಾಡಬೇಕಾಗಿರೋದು ಜವಾಬ್ದಾರಿ ಪ್ರತಿಯೊಬ್ಬರು ವ್ಯಕ್ತಿಗೇನು ಇದೆ. ಇಲ್ಲಿ ನೋಡೋದಾದ್ರೆ ಈಗ ನಾವು ಅದ್ರಲ್ಲಿ ನೋಡಿ ಆ ಹಾಲಿ ಲೈಫಲ್ಲಿ ನಾವು ಯಾವ ರೀತಿಯಲ್ಲಿ ನೋಡುವಾಗ ಅದರಲ್ಲಿನೂ ನಾವೇನ್ ಮಾಡಿದೆ, ಅದರಲ್ಲಿನೂ 5 ವಿಷಯಗಳಿದೆ. ಈ 5 ವಿಷಯಗಳಲ್ಲಿ ನಾವು 3 ವಿಷಯ ಕಳೆದ ಭಾಗ ತಂಗ ಅಂದ್ರೆ 91ನೇ ಸಂಚಿಕೆ ತಂಗ ನಾವು ನೋಡಿದೆ ಅಂದ್ರೆ, ಒಂದನೇದು ಬಿ ಕನೆಕ್ಟೆಡ್ ಟು ಗಾಡ್, ದೇವರ ಜೊತೆ ಸದಾ ಸಂಪರ್ಕದಲ್ಲಿ ನಾವಿರಬೇಕು, ಯಾವುದು ಪವಿತ್ರವಾದಂಥ ಜೀವನ ನಾವು ನಡೆಸಬೇಕು ಅಂತ ಹೇಳಿದ್ರೆ. ಎರಡನೇದಾಗಿ ಬಿ ಸೆಪರೇಟೆಡ್ ಟು ಗಾಡ್, ದೇವರಿಗೋಸ್ಕರ ದೇವರ ಹತ್ರ ಹೋಗ್ಬೇಕಂತ ಲೆಕ್ಕದಲ್ಲಿ ನಾವು ಒಂದು ಸೆಪರೇಟ್ ಆಗಿ ನಾವು ಇರಬೇಕಾಗಿರೋದು. ಮೂರನೇ ವಿಷಯ ಅಂತ ಹೇಳಿದ್ರೆ ಬಿ ಸೆಪರೇಟೆಡ್ ಫ್ರಮ್ ದ ಕಾಮನ್ ಪೀಪಲ್ ಆರ್ ಕಾಮನ್, ಈ ಪ್ರಾಪಂಚಿಕವಾಗಿರೋ ವಿಷಯಗಳಿಂದನೂ ನಾವು ದೂರದಲ್ಲಿ ಇಲ್ಲದ್ರೆ ಆ ಒಂದು ಚೇಂಜ್ ಆಗಿದೆ, ಅವ್ರ ಜೊತೆ ಇಜ್ಜೋಡಾಗಿರೋದಂಥ ವ್ಯಕ್ತಿಗಳಿಂದ ಹೆಚ್ಚಾಗಿ ದೇವರ ಮಗನು ಮಗಳು ಅಂತ ಲೆಕ್ಕದಲ್ಲಿ ನಾವು ಸೆಪರೇಟ್ ಆಗಿರ್ಬೇಕು ಅಂತ. ಇದರಲ್ಲಿ ಈ 5 ವಿಷಯ ಅಂತ ಹೇಳಿದೆಲ್ಲ, ದಿ ಎಲಿಮೆಂಟ್ಸ್ ಆಫ್ ದಿ ಹೋಲಿನೆಸ್. ಅದರಲ್ಲಿ ಇವತ್ತು 4ನೇ ವಿಷಯ. ಈ 4ನೇ ವಿಷಯ ಏನಂತ ಹೇಳಿದ್ರೆ, ವಿ ಸೆಪರೇಟೆಡ್ ಫ್ರಮ್ ಆಲ್ ದ್ಯಾಟ್ ಗಾಡ್ ಸೈಸ್ ಅನ್ಕ್ಲೀನ್. ನಿಮಗೆಲ್ಲ ಗೊತ್ತಿರೋದಂತ ವಿಷಯ, ದೇವರು ಅಶುದ್ಧವಾಗಿರೋದಂತ ಹೇಳುತ್ತಾ ಇರೋದೆಲ್ಲದಲ್ಲಿನೂ ಎಲ್ಲದಿಂದನೂ ನಾವು ದೂರ ಇರಬೇಕು ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಳೆ ಒಡಂಬಡಿಕೆಯಲ್ಲಿ ಈ ಅಶುದ್ಧಿ ಇಲ್ಲದ್ರೆ ಅನ್ಕ್ಲೀನ್ ಅಂತ ಹೇಳ್ತಾ ಇರೋದು ವಿಷಯ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋದು ವಿಷಯ, ಈ ಡೆಡ್ ಬಾಡಿಯನ್ನು ಮುಟ್ಟಿದ್ರೆ ಅದೊಂದು ಅಶುದ್ಧಿ. ಅದೇ ರೀತಿಯಲ್ಲಿ ಈ ಸ್ಕಿನ್ ಡಿಸೀಸಸ್, ಕುಷ್ಠರೋಗ, ಆ ರೀತಿಯಲ್ಲಿ ಆ ಕಾಲದಲ್ಲಿ ಅವ್ರಿಗೆ ಎಲ್ಲಿ ವಾಸ ಇರ್ತಾರೆ ಅಲ್ಲಿಂದ ಆಚೆ ಹಾಕುವಂತ ಒಂದು ಸಂಗತಿಯನ್ನು ನಾವು ನೋಡಿದ್ವಿ. ಅದೇ ತರ ಬಾಡ್ಲಿ ಬರುವಂತ ನಮ್ಮ ಶರೀರದಿಂದ ಆಗುವಂತ ಕೆಲವೊಂದು ಡಿಸ್ಚಾರ್ಜಸ್, ಅದೇ ರೀತಿಯಲ್ಲಿ ಕೆಲವೊಂದು ಸರ್ಟನ್ ಆನಿಮಲ್ಸ್ ಅಂಡ್ ಬರ್ಡ್ಸ್ ಅದನ್ನ ಮುಟ್ಟಬಾರ್ದು, ತಿನ್ಬಾರ್ದು, ಆ ರೀತಿಯಲ್ಲಿ ಯಾವುದು ಇದು ಜಸ್ಟ್ ಲೈಕ್ ಎ ಪಾರ್ಕ್ ಆರ್ ಡಕ್ ಈ ರೀತಿಯಲ್ಲಿ ಇದೆಯಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿ ಇರೋದಂತ ಅಶುದ್ಧಿಯ ಕೆಲವೊಂದು ಎಕ್ಸಾಂಪಲ್ಸ್. ಆದ್ರೆ ಇದ್ರದ್ದು ಫಲ ಏನಂತ ಹೇಳಿದ್ರೆ, ಈ ಅನ್ಕ್ಲೀನೆಸ್ ಅಂತ ಬರುವಾಗ ಅದು ಅಶುದ್ಧವಾಗಿರೋದ್ರ ಫಲ ಏನ್ ಬರುತ್ತೆ ಅಂತ ಹೇಳಿದ್ರೆ, ಆರಾಧನೆಗೆ ಆಗಲಿ, ಇಲ್ಲಾಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಆಗಲಿ, ದೇವರ ಆಲಯದಲ್ಲಿ ಆಗಲಿ, ಈ ಅಶುದ್ಧಿಯಾಗಿರೋದಂಥ ವ್ಯಕ್ತಿಗಳಿಗೆ ದೇವರಿಗೆ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ದೇವರಿಗೆ ಆ ಒಂದು ಕಮ್ಯುನಿಕೇಶನ್ ಇಂದ, ದೇವರ ಆಲಯದಿಂದ ಅವರು ದೂರ ಇರ್ಬೇಕು ಅವರು. ಯಾಕೆಂದ್ರೆ ಅವ್ರಿಗೆ ಏನಂದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವರು ಯಾವ ರೀತಿಯಲ್ಲಿನೂ ಅವರು ಪಾಪದಲ್ಲಿ, ಆ ರೀತಿಯಲ್ಲಿ ಯಾರಿಗಾದ್ರೂ ಆಗಿದ್ರೆ ಅವ್ರು ಪಾಪದಲ್ಲಿ ಬಿದ್ದಿದ್ದಾರೆ, ನೆಕ್ಸ್ಟ್ ಅವ್ರಿಗೆ ಏನಂತ ಹೇಳಿದ್ರೆ ಮರಣ ದಂಡನೆ, ಇಲ್ಲದ್ರೆ ಅವರು ಸಾಯ್ಬೇಕು ಅಂತ ಉದ್ದೇಶದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದ್ದಿರೋದು. ಇದರಲ್ಲಿ ಆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಎಲ್ಲ ಬಿಡುಗಡೆನೂ ಬಾಕಿ ಇರೋದು, ದೇಶಕಾಂಡ ಆಗಲಿ ಅದರಲ್ಲಿ ಥ್ರೂಔಟ್ ನೀವು ನೋಡುವಾಗ ಗೊತ್ತಾಗುತ್ತೆ ಇದಕ್ಕೆಲ್ಲ ಪರಿಹಾರಗಳು ಇತ್ತು. ಅದು ಯಾವ ರೀತಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಂದು ತೊಳೆಯೋದು, ವಾಶ್ ಮಾಡಿ ಶರೀರವನ್ನು ಶುದ್ಧಿ ಮಾಡುವಂತ ಒಂದು ಕಾರ್ಯ. ಅದೇ ರೀತಿಯಲ್ಲಿ
ನಾವು ಮಾಡಿದ ತಪ್ಪಿಗೋಸ್ಕರ ಇಲ್ಲದ್ರೆ ಆ ಒಂದು ವಿಷಯಕ್ಕೋಸ್ಕರ ಕೆಲವೊಂದು ಸ್ಯಾಕ್ರಿಫೈಸಸ್, ಬಲಿ ಪೂಜೆಗಳು, ಯಜ್ಞವೇದಿಯಲ್ಲಿ ಮಾಡುವಂತ ಕೆಲವೊಂದು ಕಾರ್ಯಗಳು, ಮಹಾ ಯಾಚಕನ ಕೆಲಸ ಮಾಡ್ತಾರೆ. ಅದಕ್ಕೆ ಇಂಥದ್ದು ನನ್ನ ಈ ತಪ್ಪಾಗಿರೋದ. ಇನ್ನೊಂದು, ಅದಕ್ಕೆ ಒಂದು ಸಮಯ ಅಂದಿರುತ್ತೆ. ಪ್ರತಿಯೊಂದು ತಪ್ಪಿಗೇನಿಲ್ಲ, ಪ್ರತಿಯೊಂದು ಪಾಪಕ್ಕೇನಿಲ್ಲ. ಈ ರೀತಿಯಲ್ಲಿ ಅಶುದ್ಧದ ಜೀವನದಲ್ಲಿ ಇದ್ರೆ, ಅವ ಆ ಪವಿತ್ರತೆ ಜೀವನದಲ್ಲಿದ್ರೆ ಅದಕ್ಕೊಂದು ಟೈಮಿಂಗ್ ಇರುತ್ತೆ. 7 days ಆರ್ 14 days. ಈ ರೀತಿ ಆದ ಮೇಲೇನೆ ದೇವರಿಗೆ ಬಲಿ ಪೂಜೆ ಇಲ್ಲದ್ರೆ ಆ ರೀತಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ಮಾಡಲಿಕ್ಕೆ ಈ ಅಶುದ್ಧರಾಗಿರುವಂಥ ವ್ಯಕ್ತಿಗಳಿಗೆ ಸಾಧ್ಯ ಆಗ್ತಾ ಇದ್ದಿದ್ದು. ಇದು ಒಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ವಿಷಯ. ಆದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇವರು ಪರಿಶುದ್ಧರಾಗಿರೋ, ಹೊಸ ಒಡಂಬಡಿಕೆಯಲ್ಲಿ ಬರುವ, ಹಳೆ ಒಡಂಬಡಿಕೆಯಲ್ಲೂ ಇದೆ, ದೇವರು ಪರಿಶುದ್ಧನಾಗಿರೋದ್ರಿಂದ ಆ ದೇವರ ಮಕ್ಕಳನ್ನು ಪರಿಶುದ್ಧರಾಗಿರಬೇಕು ಅಂತೇಳಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23 ಮತ್ತೆ 24ನೇ ವಾಕ್ಯ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23 ಮತ್ತೆ 24. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಇಲ್ಲಿ 23ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು ಒಂದು ನಶಿಸಿ ಹೋಗುವಂತ ಒಂದು ಕಾರ್ಯ ಆದ್ರೆ, ಇನ್ನೊಂದು ಯಾವತ್ತೂ ಆ ಒಂದು ಲಯವಿಲ್ಲದ ದೇವರು, ಯಾವತ್ತೂ ಎಟರ್ನಲ್ ಆಗಿರುವಂತ ದೇವರನ್ನು ನಶಿಸಿ ಹೋಗುವಂತ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡ್ರು. ಇಲ್ಲಿ ಒಂದು ನಶಿಸಿ ಹೋಗದಿರೋದು, ಒಂದು ನಶಿಸಿ ಹೋಗುವಂಥದ್ದು, ಇನ್ನೊಂದು ಮೂರ್ತಿಯನ್ನು. ಅದರಿಂದ ಪರಿಣಾಮ ಎಲ್ಲಿ ಬರುತ್ತೆ ಅಂದ್ರೆ 24ನೇ ವಾಕ್ಯದಲ್ಲಿ, ಆದ ಕಾರಣ ಅವರು ಮನಸ್ಸಿನ ದುರಾಶೆ, ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಮನಸ್ಸಿನ ದುರಾಶೆ ಅಂದ್ರೆ ಹೃದಯದ ಕೆಲವೊಂದು ಆಸೆಗಳು, ಚಿಂತಗಳು, ದುರಾಶೆ, ಒಳ್ಳೆ ಆಸೆ ಅಲ್ಲ, ಅದರಿಂದನೇ ದುರಾಶೆಗಳಂತೆ ನಡೆದು ಈ ದುರಾಶೆ ಪ್ರಕಾರ ನಡೆಯುವಾಗ ಫಸ್ಟ್ ಎಫೆಕ್ಟ್ ಬೀಳ್ತಾ ಇರೋದು ದೇಹದಲ್ಲಿ. ನೋಡಿ, ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಿ ಅಂದ್ರೆ, ಅದು ಯಾವತ್ತಿನ್ನೂ ಒಳ್ಳೆ ಒಂದು ಕೆಲಸ ಆಗಲಿ, ಇಲ್ಲ ಒಳ್ಳೆ ಒಂದು ರೀತಿಯಲ್ಲಿ ಆಗಲ್ಲ. ಅವರ ಅಶುದ್ಧತೆಗೆ ಅವರ ಶರೀರವನ್ನು ಎಂದು ದೇವರವರನ್ನು ಹೊಲಸಾದ ನಡತೆಗೆ, ಈ ಹೊಲಸಾದ ನಡತೆ ಅಂತ ಹೇಳ್ತಾ ಇರೋದು ಏನು ಹೇಳಿ, ದಟ್ಸ್ ಎಕ್ಸಾಕ್ಟ್ಲಿ ಅನ್ಕ್ಲೀನ್ ಅಂತ ಹೇಳ್ತಾ ಇರೋದು ಈ ಹೊಲಸಾದ ನಡತೆ, ಅಶುದ್ಧಿ. ದೇಹಗಳನ್ನು ಮಾನಹೀನ ಮಾಡಿ, ಏನಂತಂದ ದೇಹದಿಂದ ಮಾಡುವ ಪಾಪ. ಸಿಂಪಲ್ ಆಗಿ ಹೇಳೋದಾದ್ರೆ, ಅಶುದ್ಧತೆ ಅಂತ ಹೇಳುವಾಗ ಅದು ದೇಹದಿಂದ ಮಾಡುವ ಪಾಪಗಳು. ಇದರಿಂದ ಹೊರಗಡೆ ಬರಬೇಕು ಅಂದೇಳಿ ಅಶುದ್ಧಿಯಿಂದ ಶುದ್ಧಿಗೆ ಬರಬೇಕಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನು. ಹಂಗಿರುವಾಗ ದೇವರ ಮಕ್ಕಳಾಗಿರೋ ನಾವು ಪರಿಶುದ್ಧರಾಗಿ, ಒಮ್ಮೆ ಯೇಸು ಸ್ವಾಮಿ ತನ್ನ ರಕ್ತದಲ್ಲಿ ನಮ್ಮನ್ನ ಪಾಪಗಳೆಲ್ಲ ತೊಳೆದು ನಮ್ಮನ್ನು ಶುದ್ಧರಾಗಿ ಮಾಡಿದನ್ನು ಕೂಡ ಡೇ ಟು ಡೇ ನಮ್ಮ ಜೀವನದಲ್ಲಿ ಆಗುವಂತ ಆಲೋಚನೆಗಳು, ಚಿಂತೆಗಳು, ಕಾರ್ಯಗಳು ನಮ್ಮನ್ನ ಅಶುದ್ಧರನ್ನೇ ಆಗಿ ಮಾಡಲಿಕ್ಕೆ ಆತಕ್ಕ ಶಕ್ತಿ ಇದೆ. ಅದರಿಂದ ನಾವು ದೂರ ಇರಬೇಕು. ಆದ್ರೆ ಈ ಅಶುದ್ಧಿ ಏನು, ಶುದ್ಧತೆ ಏನು ಅಂತ ತಿಳಿದವರಾಗಿ ನಾವು ಇರಬೇಕು. ನೋಡಿ, ರೋಮಪುರದವರಿಗೆ ಪತ್ರಿಕೆ, ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ. ರೋಮ 6:19. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಒಂದು ವಿಷಯ ನಮಗೆ ಅರ್ಥ ಆಯ್ತು, ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೊಂದು ವಿಷಯ. ಅಶುದ್ಧಿಯಿಂದ ನಾವು ಆಚೆ ಬರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ, ನಮ್ಮ ಅಂಗಗಳನ್ನು ಯಾವುದಕ್ಕೆ, ನಮ್ಮ ದೇಹವನ್ನು ಯಾವುದಕ್ಕೆ
ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ ಅಂತ ಹೇಳ್ತಾರೆ. ದೇವರ ನೀತಿ ಒಂದನು, ಅದರಿಂದ ನಾವು ಇವತ್ತೆಲ್ಲ ಬದುಕ್ತಾ ಇದ್ದೇನೆ. ಆ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೀತಿ ಇಲ್ಲದೆ ಅಂದ್ರೆ ನೀತಿ ಇಲ್ಲದಲ್ಲೇ ನೀತಿವಂತನಾಗಿ ಬದುಕಲಿಲ್ಲ ಅಂತ ಹೇಳಿದ್ರೆ ಶುದ್ಧರೇ ಆಗುವುದು ಅಸಾಧ್ಯವಾಗಿರೋದು ಕಾರ್ಯ. ಆವಾಗ ನಾವು ಒಂದು ಯೋಜನೆ ಮಾಡಬೇಕಾಗಿರೋದಂದ್ರೆ ಅಶುದ್ಧಿಯಿಂದ ಹೊರಗಡೆ ಬರಬೇಕು, ಇಲ್ಲಾದ್ರೆ ಪವಿತ್ರವಾದಂಥ ಜೀವನ ನಡೆಸಬೇಕು. ನಾನು ದೇವರ ಮುಂದೆ ಶುದ್ಧಳಾಗಿ ನಾನು ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ನೀತಿವಂತನಾಗಿ ಇರಬೇಕು. ನನ್ನ ಶರೀರಾಂಗಗಳನ್ನು ಏನಕ್ಕೆ, ಯಾವುದಿಗೆ, ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡು. ಅಂದ್ರೆ ಈ ಕೈಯಿಂದ, ಈ ಬಾಯಿಂದ, ಈ ಆಲೋಚನೆಗಳಿಂದ, ಈ ಕಾಲಿಂದ ಅನೀತಿಕರವಾಗಿರುವಂತ ಯಾವ ಕಾರ್ಯವನ್ನು ನಾನು ಮಾಡಲ್ಲ. ಇದು ಮುಖ್ಯವಾಗಿರೋದೊಂದು ವಿಷಯ. ಇನ್ನು ನೋಡಿ, ಇಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಯೇಸು ಕ್ರಿಸ್ತನು ಹೇಳುವಂತ ಒಂದು ವಿಷಯ ಇದೆ. ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ನಮ್ಮ ಆಂತರಿಕವಾಗಿರೋದಂದ್ರೆ ಬಾಹ್ಯವಾಗಿರೋದಂದನ ಆ ಶುದ್ಧಿ ಬಗ್ಗೆ ಅಲ್ಲಿ ಹೇಳ್ತಾ ಇರೋದು ಬಹಳ ಸುಂದರವಾಗಿದೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 14ನೇ ವಾಕ್ಯ, 14 ಮತ್ತೆ 15 ಓದಿ. ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತರಕ್ಕೆ ಕರೆದು ಅವರಿಗೆ, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳುಕೊಳ್ಳಿರಿ. ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಹೊಲೆ ಮಾಡತಕ್ಕದ್ದು ಒಂದೂ ಇಲ್ಲ, ಆದರೆ ಮನುಷ್ಯನೊಳಗಿಂದ ಹೊರಡುವವುಗಳೇ ಮನುಷ್ಯನನ್ನು ಹೊಲೆ ಮಾಡುವಂತವುಗಳಾಗಿವೆ ಎಂದು ಹೇಳಿದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ಕರೆದು ಅವರಿಗೆ, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಅದಷ್ಟೇ ಅಲ್ಲ ತಿಳಿದುಕೊಳ್ಳಿರಿ. 15ನೇ ವಾಕ್ಯಕ್ಕೆ ಬರುವಾಗ, ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಹೊಲೆ ಮಾಡತಕ್ಕಂಥದ್ದು ಯಾವುದೂ ಇಲ್ಲ. ಯಾಕಂದ್ರೆ ಇದು ಹಳೆ ಒಡಂಬಡಿಕೆಯಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಇಂಥದ್ದು ತಿನ್ಬಾರದು, ಇಂಥ ಇರಬಾರದು ಅಂತ ರೆಸ್ಟ್ರಿಕ್ಷನ್ಸ್ ಇತ್ತು. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು, ನಾವು ತಿಂತಾ ಇರೋದು ಯಾವ್ದಾದ್ರೂ ಒಂದು ಪದಾರ್ಥಗಳಿಂದ ಈ ದೇಹ ಅಶುದ್ಧವಾಗ್ತಾ ಇಲ್ಲ. ಮತ್ತೆ ನೋಡಿ, ಆದ್ರೆ ಮನುಷ್ಯನ ಒಳಗಿಂದ ಹೊರಡುವ ಅಂತ ಹೇಳುವಾಗ ಮುಖ್ಯವಾಗಿ ಇಲ್ಲಿರೋದಂತ ಹೇಳಿದ್ರೆ, ಮನುಷ್ಯನ ಇದೆಲ್ಲ ಹೇಳುವಾಗ ಶಿಷ್ಯರಿಗೆ ಇದಕ್ಕೆ ಏನ್ ಇವರು ಹೇಳ್ತಾ ಇರೋದು ಯಾವುದು ಅಂತ ಅರ್ಥ ಆಗ್ಲಿಲ್ಲ. ಎಲ್ಲರೂ ಹೋಗಾದ್ಮೇಲೆ ಹೇಳ್ತಾರೆ. 17ನೇ ವಾಕ್ಯ, ತರುವಾಯ ಆತನು ಜನರನ್ನು ಬಿಟ್ಟು ಮನೆಯೊಳಕ್ಕೆ ಹೋದಾಗ ಆತನ ಶಿಷ್ಯರು ಆ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಲು, ಆತನು ಅವರಿಗೆ, ನಿಮಗೂ ಅಷ್ಟು ಬುದ್ಧಿ ಇಲ್ಲವೇ? ಹೊರಗಿನಿಂದ ಮನುಷ್ಯನೊಳಗೆ ಹೋಗುವಂಥದ್ದು ಅವನ ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಹೊಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು. ಆತನು ಇನ್ನು ಮನುಷ್ಯನೊಳಗಿನಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇದು ತುಂಬಾ ನಾನೇನೇ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಬಹಳ ಸುಂದರವಾಗಿರೋದ್ರಿಂದ ಸರಳವಾಗಿ ಹೇಳಿದ ವಿಷಯಗಳು. ಮನುಷ್ಯನನ್ನೇ ಕೆಡಿಸುವಂಥದ್ದು, ಮನುಷ್ಯನ ಪಾಪ ದಾರಿಗೆ ಕರ್ಕೊಂಡು ಹೋಗುವಂಥದ್ದು ಬೇರೆ ಯಾವುದನ್ನೂ ಅಲ್ಲ, ಮನುಷ್ಯನ ಹೃದಯದೊಳಗೆಯಿಂದ ಹೊರಗಡೆ ಬರ್ತಾ ಇರೋದಂತ ಆಲೋಚನೆಗಳು. ನಮ್ಮ ಹೃದಯದಲ್ಲಿ ಎಷ್ಟೆಷ್ಟೋ ಆಲೋಚನೆಗಳು ಬರುತ್ತೆ. ಅದು ನಮ್ಮ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಮಾತಲ್ಲಿ ಗೊತ್ತಾಗುತ್ತೆ, ನಮ್ಮ ಬಿಹೇವಿಂಗ್ ಅಲ್ಲಿ ಗೊತ್ತಾಗುತ್ತೆ, ನಮ್ಮ ಹೃದಯದಲ್ಲಿ ಆಲೋಚನೆಗಳು ಏನು ನಡೀದೆ, ವಾಟ್ ಎವರ್. ಈಗ ನಮಗೆ ಬೇರೆಯವರಿಗೆ ಏನು ಅರ್ಥ ಆಗಿಲ್ಲ, ಆದ್ರೂ ದೇವರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇವಳು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಯಾವ ಲೆಕ್ಕದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಅದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ದೇವರಿಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಶಿಷ್ಯರು ಅಷ್ಟವೇನಂತ ಹೇಳುವಾಗ ನಿಮಗೆ ಹೇಳ್ತಾರೆ ಒಂದು ವಿಷಯ, ನಿಮಗೆ ಅಷ್ಟು ಬುದ್ಧಿ ಇಲ್ವಾ? ಇಷ್ಟು ಹೇಳಿದ್ರು ನಿಮಗೆ ಅರ್ಥ ಆಗ್ಲಿಲ್ವಾ?
ಅಂದ್ರೆ ಏನಂತ ಹೇಳಿದ್ರೆ, ಹೃದಯದೊಳಗೆ ಅದು ನಾವು ಏನಾದ್ರೂ ತಿನ್ನುವಂತ ವಿಷಯದಲ್ಲಿ ಆದ್ರೆ ಅದು ಹೊಟ್ಟೆ ಒಳಗೆ ಹೋಗಿ ಸೇರುತ್ತೆ, ಹೃದಯ ಒಳಗೆ ಹೋಗಿ ಸೇರಲ್ಲ. ಆದರೆ ಬೇರೆ ಕಡೆಯಿಂದ ಬರುವಂತ ಮಾತುಗಳು, ಬೇರೆ ನಮ್ಮ ಕಣ್ಣಲ್ಲಿ ಬೀಳ್ತಾರಂತ ಕಾರ್ಯಗಳು, ಕಣ್ಣಿಗೆ ಮನೋಹರವಾಗಿರೋಂಥ ಕಾರ್ಯಗಳು, ಬೇರೆಯವ್ರಿಗೆ ವಿಷಯಗಳು, ಇದೆಲ್ಲವನ್ನು ಹೊಟ್ಟೆ ಒಳಗೆ ಎಲ್ಲ ಹೋಗಿ ಸೇರ್ಕೊಳ್ಳೋದು ನಮ್ಮ ಹೃದಯದ ಆಲೋಚನೆ ಮಧ್ಯದಲ್ಲಿ. ಯಾರು ಚೆನ್ನಾಗಿರೋದು ಒಂದು ಮನೆ ಕಟ್ಟಿದ್ರೆ, ಇಲ್ಲ ಯಾರು ಚೆನ್ನಾಗಿರೋ ಒಂದು ಬಟ್ಟೆ ತಗೊಂಡ್ರೆ, ಇಲ್ಲ ಯಾರಾದ್ರೂ ಬೇರೆಯವ್ರನ್ನ ಒಂದು ಆಸ್ತಿ ಮಾಡಿದ್ರೆ, ಇಲ್ಲ ಯಾರಾದ್ರೂ ಒಂದು ಗಾಡಿ, ಈ ರೀತಿಯಲ್ಲಿ ಪ್ರಾಪಂಚಿಕವಾಗಿರೋಂಥ ಹಲವಾರು ಸಂಗತಿಗಳು. ಕೆಲವರಿಗೆ ಒಳ್ಳೆ ಕೆಲಸ ಇದ್ದಿದ್ರೆ, ಇಲ್ಲ ಮಕ್ಕಳಿಗೆ ಒಳ್ಳೆ ಕೆಲಸ ಆಗಿದ್ರೆ, ಗಂಡ್ರಿಗೆ ಒಳ್ಳೆ ಕೆಲಸ ಆಗಿದ್ರೆ, ಹೆಂಡತಿಗೆ ಒಳ್ಳೆ ಕೆಲಸ, ಇದೆಲ್ಲ ಇನ್ನು ಈ ಆಲೋಚನೆಗಳು ಒಳಗಡೆ ಹೋಗಿ, ಸೊ ಅವ್ರಿಗೆ ಹೆಂಗ ಆಗ್ಬಿಟ್ಟಿದ್ದಲ್ಲ, ನನಗೆ ಇನ್ನು ಹಿಂಗೆ ಈ ಸ್ಥಿತಿಯಲ್ಲಿ ಇದೆಯಲ್ಲ, ಈ ಪರಿವೇಶದಲ್ಲಿ ಇದೆಯಲ್ಲ, ನನಗೆ ಇನ್ನು ಯಾವಾಗ ಯಾವತ್ತು ಏನಾಗುತ್ತೆ ಹೆಂಗಾಗುತ್ತೆ, ಅವ್ರಿಗೆ ಹಂಗಂದ್ರೂ ಆಗಬಾರ್ದು. ಈ ರೀತಿಯಲ್ಲಿ ಹಲವಾರು ಯೋಜನೆಗಳು, ನಮ್ದು ಟೈಮ್ ಹೋಗ್ತಾ ಇರೋದಿಲ್ಲ ಗೊತ್ತಾ ಪ್ರಿಯರೇ. ನಮ್ಮ ಬಗ್ಗೆ ಯೋಜನೆ ಮಾಡಿ ನಮ್ದು ಯಾವತ್ತೂ ನಮ್ಮ ಟೈಮ್ ಹೋಗಲ್ಲ. ನಮ್ಮ ಟೈಮ್ ಹೋಗ್ತಾ ಇರೋದು ಪೂರ್ತಿ ಏನಂತ ಹೇಳಿದ್ರೆ, ಬೇರೆಯವ್ರು ನಮ್ಮ ಸುತ್ತಮುತ್ತಲು ಯಾರು ಇರ್ತಾರೆ, ನಮ್ಮ ಕಣ್ಣಲ್ಲಿ ಇಲ್ಲ ಯಾರಾದ್ರೂ ಸುದ್ದಿ ಕೇಳಿಸ್ಕೊಳ್ಳಿ, ಇದ್ರ ಬಗ್ಗೆನೇ ನಮ್ ಯೋಜನೆ ಮಾಡಿ ನಮ್ಮ ಸಮಯ ಹೋಗ್ತಾ ಇರೋದು. ಯೋಜನೆ ಮಾಡಿ ಒಂದು ದಿವಸ ಬೆಳಗ್ಗೆ ಎದ್ದಾದ್ಮೇಲೆ ಇಂದ ರಾತ್ರಿ ಮಲ್ಗೋ ತನಕ ನಾವು ಯಾರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿದ್ದಾರೆ, ಯಾರ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿದ್ದಾರೆ, ಅದು ಒಳ್ಳೇದೇನಾ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರೂ ರೀತಿಯಲ್ಲಿನಾ. ಕೆಲವ್ರಿಗೆ ಹೇಳ್ತಾರಲ್ಲ, ನಾನು ಇದಕ್ಕಿಂತ ಮುಂಚೆನೆ ಹೇಳಿದ್ರು, ಸತ್ರು ಮರಿಯಲ್ಲ ಅಂತ ಕೆಲವ್ರು ಹೇಳ್ತಾರೆ. ಕೆಲವೊಂದು ವಿಷಯಗಳು ಹಂಗೆ ಇರುತ್ತೆ. ಇಲ್ಲಿ ನೋಡಿ, ಈ ಆಲೋಚನೆಗಳಲ್ಲಿನೇ ಎಡಬಿಟ್ಟು ಕೆಲಸ ಆಗ್ತಾ ಇರೋದು ನಮ್ಮ ಶರೀರ. ಇಲ್ಲಿ ಹೇಳ್ತಾರೆ ನೋಡಿ, ಈ 22ನೇ ವಾಕ್ಯದಲ್ಲಿ ಹೇಳಿದ್ರೆ, ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಈ ವಿಷಯಗಳೇನೆ ಒಬ್ಬ ಮನುಷ್ಯನೇ ಅಶುದ್ಧಿಗೆ ಕರ್ಕೊಂಡು ಹೋಗ್ತಾರಂತ ವಿಷಯಗಳು. ನೋಡಿ, ಈ ಕೆಟ್ಟ ವಿಷಯಗಳನ್ನೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಎಷ್ಟೋ ಸಮಾಧಾನದಲ್ಲಿ ಸಂತೋಷದಲ್ಲಿ ಇರುತ್ತೆ. ಏನೋ ಸಡನ್ ಆಗಿ ಒಂದು ಸಿಟ್ಟು ಬಂದು, ಏನೋ ಒಂದು ಆಲೋಚನೆ ಬಂತು, ಎದುರಿಗೆ ಯಾರಿದಾರು ಏನೋ ಒಂದು ನೋಡ್ಲಿಲ್ಲ, ಬಾಯಿಂದ ಒಂದು ಮಾತು ಹೊರಡ ಬಂದಾಯ್ತು. ಅದೆಲ್ಲಿಂದ ಹುಟ್ಟಿದೆ ಹೇಳಿ? ತಕ್ಷಣ ಏನೋ ಬಾಯಿಂದ ಬಂದಿರೋದು ಅಲ್ಲ, ಅದು ಹೃದಯದಲ್ಲಿ ಆಗ್ಲೇ ಆಲೋಚನೆ ಶುರುವಾಗಿತ್ತು. ಅದು ಸಿಟ್ಟಾಗಿರ್ಬೋದು, ಬೇರೆ ಯಾವುದೋ ಒಂದು ಇಮೋಷನ್ಸ್ ಫೀಲಿಂಗ್ಸ್ ಏನಿರ್ಬೋದು, ಬಟ್ ಆಲ್ರೆಡಿ ಅದು ಹೃದಯದಲ್ಲಿ ಆ ಆಲೋಚನೆದಲ್ಲಿ ಬಂದಿದೆ. ಅದನ್ನು ರಿಫ್ಲೆಕ್ಷನ್ ಅಷ್ಟೇ. ಫೇಸಲ್ಲಿ ಆಗಲಿ, ಕಣ್ಣಲ್ಲಿ ಆಗಲಿ, ನಮ್ಮ ಮಾತುಗಳಲ್ಲಿ ಆಗಲಿ, ಅದೊಂದು ರಿಫ್ಲೆಕ್ಷನ್. ಇದೇ ವಿಷಯವನ್ನು ಆಕ್ಚುಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10ರಿಂದ 20 ವಾಕ್ಯದಲ್ಲಿ, ಅಷ್ಟು ವಾಕ್ಯಗಳಲ್ಲಿ ಇದೇ ವಿಷಯ ಹೇಳ್ತಾರೆ. ಅಲ್ಲಿ ಸೇಮ್ ಸಬ್ಜೆಕ್ಟ್ ಹೇಳ್ತಾರೆ. ಅಲ್ಲಿ ಎರಡೇ ವಾಕ್ಯ ಮಾತ್ರ ನಾವು ಓದೋಣ. 15ನೇ ಅಧ್ಯಾಯ 14ನೇ ವಾಕ್ಯ. ಅವರ ಮಾತನ್ನು ಬಿಡಿರಿ, ಅದೇ ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವವರು ಅಂದನು. 18ನೇ ವಾಕ್ಯ. ಆದರೆ ಬಾಯಿಯೊಳಗಿಂದ ಹೊರಡುವಂತವುಗಳು ಮನುಷ್ಯನೊಳಗಿನಿಂದ ಬರುತ್ತವೆ, ಅದೇ ಮನುಷ್ಯನನ್ನು ಒಲೆ ಮಾಡುವವು. ಸಾಕು. ಇಲ್ಲಿ ನೋಡಿ, 14ನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ, ಇಲ್ಲಿ ಈ ಕುರುಡರಂತ ಹೇಳ್ತಾರ ಒಂದು ವಿಷಯ. ನನಗೆ ಓದುವಾಗ ಅದೊಂದು ಸ್ವಲ್ಪ ಸ್ಟ್ರೈಕ್ ಆಯ್ತು. ಈ ಕುರುಡರಂತ ಹೇಳ್ತಾರ ಅಂತ ಹೇಳಿದ್ರೆ, ಇದು ಸಾಧಾರಣ ಕಣ್ಣು ಕಾಣದಲ್ಲಿ ಇರೋದು ಕುರುಡರಲ್ಲ. ದೈಹಿಕವಾಗಿ ಅವ್ರಿಗೆ ಕಣ್ಣಿದೆ, ಎಲ್ಲವನ್ನು ಕಾಣಿಸುತ್ತೆ. ಆದ್ರೆ ಆತ್ಮೀಕವಾಗಿರದಂದ ಆತ್ಮನ ಆ ಕಣ್ಣಿದೆಯಲ್ಲ, ಆ ಕಣ್ಣು ಕಾಣಿಸ್ತಾ ಇಲ್ಲ. ಆ ಕಣ್ಣು ಓಪನ್ ಆಗಿದ್ರೆ ತನ್ನ ಸಹೋದರನ ಪ್ರೀತಿ ಮಾಡ್ತಾರೆ, ಅವ್ರ ಬಗ್ಗೆ ಚಾಡಿ ಹೇಳಲ್ಲ, ಅವ್ರ ಬಗ್ಗೆ ಯಾವ ರೀತಿಯಲ್ಲಿ ಹಿಡ್ಕೊಳ್ಳ, ದ್ರವ್ಯಾಸೆ ಹಿಡ್ಕೊಳ್ಳೋದಲ್ಲ, ಕಡಿಕತನ ನಮ್ಮಲ್ಲಿ ಇರಲ್ಲ, ಬೈಗಳು ನಮ್ಮಲ್ಲಿ ಇರಲ್ಲ, ನಾವು ಮೋಸ ಮಾಡಲ್ಲ, ಮಂಡತನ ಮಾಡಲ್ಲ, ಹೊಟ್ಟೆ ಕಿಸಿಕ್ ಮಾಡಲ್ಲ, ಇದೇ ರೀತಿಯಲ್ಲಿ ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ. ಇದೆಲ್ಲವನ್ನು ಆ ಕಣ್ಣು ಓಪನ್ ಆಗಿದ್ರೆ, ಆತ್ಮನ ಕಣ್ಣು ಓಪನ್ ಆಗಿದ್ರೆ ಇದು ಯಾವುದು ಕೆಲಸ ಮಾಡಲ್ಲ. ನಮಗೆ ಏನಿದೆ ಅಂದ್ರೆ, ದೇಹದ ಕಣ್ಣು ಮಾತ್ರ ಓಪನ್ ಆಗಿದೆ. ದೇಹದ ಕಣ್ಣು ಮಾತ್ರ ಓಪನ್ ಆಗಿರೋ ಏನು ಹೇಳಿದೆ, ಕಣ್ಣಿಗೆ ದೇಹಕ್ಕೆ ಸಂತೋಷ ಕೊಡುವಂತ, ಅದರಲ್ಲಿ ಮುಖ್ಯವಾಗಿರೋದು ನಮ್ಮ ಇಂಟ್ರೆಸ್ಟ್ ಮುಂದೆ ಇರುತ್ತೆ. ಒಳಗಡೆ ಇರೋದು ಆತ್ಮನ ಇಂಟ್ರೆಸ್ಟ್ ಇಲ್ಲ, ದೇವರ ವಾಕ್ಯದಲ್ಲಿ ದೇವರ ಭಕ್ತಿ ಇರುವಂತ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಸಿಗೋದು ಹೆಚ್ಚಾಗಿ ನಮ್ಮ ದೇಹದ ಆ ಇಂಡಸ್ಟ್ರಿಗಳಿದೆಯಲ್ಲ, ಇದು ಹೆಚ್ಚಾಗಿರುತ್ತೆ. ಇಲ್ಲಿ ನೋಡಿ, ಕುರುಡರು, ತಾವೇ ಕುರುಡರು. ಇಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಆತ್ಮೀಕವಾಗಿ ಆ ಕಣ್ಣು ಅಂದ್ರೆ ಪವಿತ್ರಾತ್ಮನ ಕೃಪಾವರದಿಂದ ದೇವರ ಪ್ರಕಾಶವಿರುವಂತ, ದೇವರನ್ನ ನೋಡುವಂತ, ದೇವರ ವಾಕ್ಯದಲ್ಲಿ ದೇವರನ್ನ ನೋಡುವಂತ ಆ ಕಣ್ಣು ಇಲ್ಲಿ ಇವರಿಗೆ ಇಲ್ಲ ಅಂತ ಹೇಳ್ತಾರೆ.
ಯಾಕಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಯಾವತ್ತೂ ಆ ಪಾಪದ ಮಾರ್ಗದಿಂದ ಇಲ್ಲ ಪ್ರಾಪಂಚಿಕವಾಗಿರೋದು ಆ ವಿಷಯಗಳಿಂದ ಬಿಟ್ಟು ಅವರಿಗೆ ಬರ್ಲಿಕ್ಕೆ ಆಗಲ್ಲ. ದೇವರಿಗೆ ಜೀವನದಲ್ಲಿ ಅವ್ರ ಜೀವನದಲ್ಲಿ ಮುಖ್ಯ ಸ್ಥಾನ ಇಲ್ಲ. ಯಾರಿಗೆ ಮುಖ್ಯ ಸ್ಥಾನ ಅಂತ ಎಲ್ಲರ ಮುಂದೆ ಹೇಳ್ತಾರೆ, ಮಾತಾಡ್ತಾರ ರೀತಿ ಆಗಲಿ ವಾಕ್ಯದಲ್ಲ, ಅಯ್ಯೋ ದೇವರು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ. ಆದರೆ ಕೆಲವೊಂದು ಆಸ್ತಿ ಇರ್ಬೋದು, ಕೆಲವೊಂದು ಕೆಲಸ ವಿಷಯ ಇರ್ಬೋದು, ಕೆಲವಾದ್ರೆ ಮಕ್ಕಳದ ವಿಷಯ ಇರ್ಬೋದು, ಇಲ್ಲಾಂದ್ರೆ ಗಂಡಂದು ಹೆಂಡತಿ, ಯಾವುದೋ ಪ್ರಾಪಂಚಿಕವಾಗಿರೋದಲ್ಲ, ಆಗಲೇ ಹೇಳಿದಲ್ಲ, ನಶಿಸಿ ಹೋಗುವಂಥದ್ದು. ಈ ಅನಶ್ವರಾಗಿರೋಂಥ ದೇವರಿಗೆ ಮುಖ್ಯ ಸ್ಥಾನ ಕೊಡದಲ್ಲೇ ಪ್ರಾಪಂಚಿಕವಾಗಿ ನಶಿಸಿ ಹೋಗಿರೋದ್ರಿಂದ ಅದಕ್ಕೆ ಮುಖ್ಯ ಸ್ಥಾನ ಕೊಡ ಸೆಕೆಂಡ್ ಪ್ಲೇಸ್ ಇಲ್ಲ ಅವ್ರ ಥರ್ಡ್ ಪ್ಲೇಸ್. ಬಟ್ ಮಾತಲ್ಲಿ ಹೆಂಗಿರುತ್ತೆ ಹೇಳಿ, ನನ್ನ ಜೀವನದಲ್ಲಿ ನನ್ನ ದೇವರಿಗೇನೆ ಮುಖ್ಯ ಸ್ಥಾನ, ಬೆಳಿಗ್ಗೆ ಎದ್ರೆ ದೇವರಿಗೇನೆ ಸ್ತೋತ್ರ ಮಾಡಿ ಬರೋದು, ಇದು ಬೆಳಿಗ್ಗೆ ಅದಾದ್ಮೇಲೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಊಟ ಮಾಡೋದಕ್ಕಿಂತ ಪ್ರತಿಯೊಂದು ಗಳಿಗೆದಲ್ಲಿ ಸ್ತೋತ್ರ ಮಾಡಿ ದೇವರಿಗೆ ಇದು ಮಾಡಿದ್ರೆ ಎಲ್ಲ ಒಳ್ಳೆ ಕಾರ್ಯ, ಎಲ್ಲ ಒಳ್ಳೆ ವಿಷಯನೇ. ಆದರೆ ಒಂದು ಆಸ್ತಿ ವಿಷಯ ಬರುವಾಗ, ಮಕ್ಕನ ಮಗಳ ವಿಷಯ ಬರುವಾಗ ಮೊದಲನೇ ದೇವರ ಹತ್ರ ಹೇಳಲ್ಲ ಈ ವಿಷಯ, ಅಲ್ಲಿ ಒಂದು ಗೆಜ್ಜೆ ಹಿಂದೆ ಇಡ್ತಾರೆ. ಆ ಹೆಜ್ಜೆ ಹಿಂದೆ ಇಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ದೇವರಂದ ಲೆಕ್ಕಕ್ಕೆ ಬರಲ್ಲ. ಅಂಥವ್ರನ್ನೇ ಇಲ್ಲಿ ಹೇಳ್ತಾರೆ ದಿ ಕುರುಡರ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾ ಇದಾರಂತ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ, ಎಲ್ಲ ತಿಳುವಳಿಕೆ ಇದೆ. ಈಗ ಎಲ್ಲ ತಿಳ್ಕೊಂಡಿದ್ದೀನಿ, ನಾನು ಕಣ್ಮುಚ್ಚಿನಿಲ್ಲ, ನಾನು ಕೂತಿರೋ ಜಾಗ ಕತ್ಲೆಂದಿರುವಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಿದೆ ಏನು ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೋಗಲೋ ಬೇಡ ಒಂದು ರೀತಿಯಲ್ಲಿ ಹಿಂದೆ ಒಂಚೂರು ಅಲ್ಲಿ ಏನು ಹೇಳೋದು. ಇದೇ ರೀತಿಯಲ್ಲಿ ಈ ಕುರುಡರ್ ಅಂತ ಹೇಳ್ತಾ ಇರೋದು ಇವರದು ಸ್ಪೆಷಾಲಿಟಿ. ಅಂದ್ರೆ ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ರನ್ನು ಗುಂಡೆಯಲ್ಲಿ ಬಿದ್ದು ಹೋಗುತ್ತೆ. ಅದಕ್ಕೆ ಹೇಳೋದು ಈ ಪ್ರಪಂಚದಲ್ಲಿರುವಂಥ ಬೇರೆ ಜನಾಂಗ ಜೊತೆ ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸೊಂದು ವ್ಯಕ್ತಿಗಳು ಇಜ್ಜೋಡ ಆಗಬಾರದು ಅಂತ ಹೇಳ್ತಾ ಇರೋದು. ಅದನ್ನ ವಾಕ್ಯದಲ್ಲಿ ಹೇಳ್ತಿರೋದು, ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸೊಳಗಿನಿಂದ ಬರುತ್ತವೆ. ನಾನು ಆಗಲೇ ಹೇಳಿದೆಯಲ್ಲ, ಹೃದಯದಲ್ಲಿ ಇರುವಂಥ ಆಲೋಚನೆಗಳು ಪ್ರಿಪ್ರೇಷನ್ ಆಲ್ರೆಡಿ ಅಲ್ಲಿ ಆಗಿರುತ್ತೆ. ಈ ಯಾರ ಮೇಲೆ ನನಗೆ ಸಿಟ್ಟಿದೆ, ಆ ಸಿಟ್ಟಿದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಹೋಗ್ಲಿ ಬಿಡಿ ಅಂತ ಹೇಳಿ, ಆದ್ರೆ ಸಿಟ್ಟು ಕಂಪ್ಲೀಟ್ ಆಗಿ ಅಲ್ಲಿಂದ ಹೋಗ್ತಾ ಇಲ್ಲ. ಅದೇನೋ ಒಂದು ಕಲೆ ಆಗಿನ ಏನೋ ಒಂದು ದ್ವೇಷ ಆಗಿನ ಅದು ಒಳಗಿದ್ದಿದೆ, ಆದರೆ ಡೈರೆಕ್ಟ್ ಆಗಿ ತೋರಿಸಲ್ಲ, ಬೇರೆ ಯಾರಿಗೇನು ಹೇಳೋದು ಇಲ್ಲ. ಆದರೆ ಯಾವತ್ತೋ ಒಂದು ಸಂದರ್ಭದಲ್ಲಿ ಅವ್ರ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಸೇರಿ ಏನೋ ಆ ರೀತಿಯಲ್ಲಿ ಒಂದು ವಿಷಯ ಬರುವಾಗ ಖಂಡಿತವಾಗಲೂ ಇದೇ ವಿಷಯ ಮತ್ತೆ ಅಲ್ಲಿ ಹುಟ್ಟುತ್ತೆ. ಆಮೇಲೆ ಜೀವನದಲ್ಲಿ ನಿಮಗೆ ಇರ್ಬೋದು ಆ ಒಂದು ಅನುಭವ, ಈ ಮನಸ್ಸೊಳಗೆಯಿಂದ ಅದು ಆಲ್ರೆಡಿ ಅಲ್ಲಿ ಇರೋದ್ರಿಂದ ಅದು ಮನುಷ್ಯನ ಸ್ಪೆಷಾಲಿಟಿನೇ. ಎಷ್ಟು ನಾನು ಶ್ರಮಿಸಿದ್ದೇನೆ ಅಂತ ಹೇಳಿದ್ರು ಕೂಡ ಆ ಕಡೆಯಿಂದ ಇನ್ನೊಂದು ನೋವು ಬರುವಾಗ ಅವತ್ತು ನೀನು ಇದೇ ತರ ಮಾಡಿದೆ ಅಂತ ಮಾತು ಬರುತ್ತೆ. ಅದು ಗಂಡ ಹೆಂಡತಿ ಮಧ್ಯದಲ್ಲಿ ಆಗಲಿ ಯಾರ ಮಧ್ಯದಲ್ಲಿ ಆದ್ರೂ ಕೂಡ. ಆದ್ರಿಂದ ಪ್ರಿಯರೇ, ಹೇಳೋದು ಶರೀರ ಶುದ್ಧಿ ಅಂತ ಹೇಳುವಾಗ ದೇವರ ಮಕ್ಕಳು ಪರಿಶುದ್ಧಿಯಿಂದ ಪವಿತ್ರವಾದಂಥ ಜೀವನ ನಡೆಸಬೇಕು ಅಂತ ಹೇಳುವಾಗ ಈ ಮನಸ್ಸೊಳಗೆ ಈ ಕಸ ಇರಬಾರದು. ಇದು ಒಂದು ಸ್ವಲ್ಪ ಆದ್ರೂ ಇದ್ರೆ, ನಾವು ಎಷ್ಟು ಆರಾಧನೆ ಮುಗಿಸಿದ್ರು, ಎಷ್ಟು ಕೂಟಗಳಲ್ಲಿ ಸೇರಿಕೊಂಡು, ಎಷ್ಟು ದೇವರ ವಾಕ್ಯ ಓದಿದ್ರು ಕೂಡ ಈ ಕಸ ಒಳಗೆ ಇಷ್ಟಾದ್ರೂ ಇದ್ರೆ ನಾವು ಪರಿಶುದ್ಧರಲ್ಲ, ನಾವು ಅಯೋಗ್ಯರು. ಆ ಪರಿಶುದ್ಧನಾದ ದೇವರ ಮುಂದೆ ಹೋಗಿ ನಿಲ್ಲಲಿಕ್ಕೆ ಯಾವ ಯೋಗ್ಯತೆಯೂ ನಮಗಿರಲ್ಲ. ಆದ್ರಿಂದ ನಮ್ಮ ಹೃದಯದೊಳಗೆ ಏನಿದೆ ಅದು ನಾವು ತಿಳ್ಕೊಬೇಕು. ನಮ್ಮ ಶರೀರದ ಶುದ್ಧತೆ ಏನಿದೆ ಅದು ನಾವು ಕಾಪಾಡಬೇಕು. ನೋಡೋಣ, ಅದಕ್ಕೆ ನಾವು ಏನು ಮಾಡಬೇಕು ಅಂತ ಒಂದು ಇದರಲ್ಲಿ, ಇದು ದೊಡ್ಡ ಸಬ್ಜೆಕ್ಟು, ಅದನ್ನು ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ನಾವು ಇದಕ್ಕೆ ಏನು ಮಾಡಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಶ್ಮಲವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಲ್ಲಿ ಪ್ರಿಯರೇ, ಈ ವಾಗ್ದಾನಗಳು ಏನ್ ವಾಗ್ದಾನಗಳು? ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರವಣಿಗೆಯಲ್ಲಿ ನಮ್ಮನ್ನೆಲ್ಲ ರೆಡಿ ಮಾಡಿ ನಿಲ್ಲಿಸಲಿದ್ರೆ ಪವಿತ್ರಾತ್ಮನ ನಮ್ಮ ಜೊತೆ ಕಳಿಸಿ ನಮ್ಮ ಜೀವಮಾನದಲ್ಲಿ ಶರೀರದಿಂದ, ಆತ್ಮದಿಂದ, ಹೃದಯ, ಆಲೋಚನೆಗಳಿಂದ ಎಲ್ಲ ರೀತಿಯಲ್ಲಿನೂ ಪವಿತ್ರರಾಗಿ ಅಲ್ಲಿ ನಾವು ನಿಲ್ಲುವಾಗ ಏನು ಕೇಳಿ, ಬಿಡಾರವನ್ನು ನಮಗೋಸ್ಕರ ಸಿದ್ಧ ಮಾಡ್ಲಿಕ್ಕೆ ಹೋಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಪರಲೋಕಕ್ಕೆ. ನೋಡಿ, ಇದು
ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ, ಶರೀರ ಆತ್ಮ ಎರಡನ್ನೂ ನಾವು ನೋಡಬೇಕಾಗಿರೋದು. ನಮ್ಮ ಹೃದಯದ ಆಲೋಚನೆಗಳು, ಅದೇ ರೀತಿ ಆ ಹೃದಯದ ಆಲೋಚನೆಗಳ ದುರಾಶೆಗಳನ್ನು ನಾವು ಮೊದಲನೇ ಓದಿರೋದು. ಆ ದುರಾಶೆಗಳಿಗೆ ಬಲಹೀನಪಟ್ಟು ನಾವು ಅದರ ಹಿಂದೆ ಹೋಗದೆ ನಮ್ಮ ಆತ್ಮ ಬಲದಿಂದ, ಪವಿತ್ರಾತ್ಮನ ಕೃಪಾವರದಿಂದ ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ. ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರೋದು ಇದೇ ಉದ್ದೇಶದಲ್ಲಿ. ಈಗ ನಿಮಗೆ ಅರ್ಥ ಆಗಿರ್ಬೋದು, ಆ ದೇವರ ನಮ್ಮ ಜೀವನದಲ್ಲಿ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ಆ ದೇವರಲ್ಲಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಬೇಕಾಗಿರೋದು ಪವಿತ್ರವಾಗಿರೋದ್ರಿಂದ ನಮ್ಮ ಶುದ್ಧಿ. ದೇವರ ಶುದ್ಧನಾಗಿರೋದ್ರಿಂದ ನಾವು ಶುದ್ಧರಾಗಿರ್ಬೇಕು. ಯಾವುದ್ಯಾವುದಲ್ಲಿ? ಆ ಶರೀರಾತ್ಮಗಳಲ್ಲಿ. ಯಾಕಂದ್ರೆ ಇಲ್ಲಿ ನೋಡಿ, 1 ಥೆಸಲೋನಿಕೆ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1 ಥೆಸಲೋನಿಕ 4ನೇ ಅಧ್ಯಾಯ 7ನೇ ವಾಕ್ಯ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಈಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ಥ್ಯಾಂಕ್ ಯು ಥಾಮಸ್. ಇಲ್ಲಿ ನೋಡಿ, ದೇವರು ನಮ್ಮನ್ನ ಕರೆದಿರೋದು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರ್ಲಿಕ್ಕೋಸ್ಕರ. ನಾನು ಆಗಲೇ ಹೇಳಿದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧರನ್ನಾಗಿ ಮಾಡಿದ್ವಿ. ಶುದ್ಧರಾಗಿ ಮಾಡಾದ್ಮೇಲೆ ನಮ್ದು ಬಾಕಿ ಇರೋದು ಕಿತಾಪತಿಗಳು. ಇಲ್ಲಿ ನೋಡಿ, ಹೀಗಿರಲು ಈ ಮಾತನ್ನು, ಅಂದ್ರೆ ಶುದ್ಧರಾಗಿರಲಿಕ್ಕೇನೆ ನಿಮ್ಮನ್ನ ಕರೆದಿರೋದು. ಅದ್ ನೋಡಿದ್ರೆ ಆಯ್ತು, ಮುಂದೆ ನೋಡೋಣ, ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಲ್ಲ, ನೋಡಿದ್ರೆ ಆಯ್ತು, ಆ ಟೈಮ್ ಬರಲಿ, ಈಗಲೇ ನಾವು ಅದಕ್ಕೋಸ್ಕರ ಸುಮ್ಮನೆ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಈಗ ನಮ್ಮ ಜೀವನದಲ್ಲಿ ಏನೇನು ಸಂತೋಷ ಸಮಾನ, ನಮ್ಮ ದೇಹಕ್ಕೆ ಏನೇನು ಬೇಕಾಗಿರೋದು ಎಲ್ಲವನ್ನ ಪಡೆದು ಸಂತೋಷ ಪಡ್ಕೊಳ್ಳೋಣ ಅಂತ ಒಂದು ಆಸೆ ಇರುತ್ತೆ. ಪ್ರಾಪಂಚಿಕ ಮನುಷ್ಯನ ಆಸೆ ಇದು. ಆದ್ರೆ ದೇವರ ಮಕ್ಕಳಲ್ಲಿ ಏನಿರಬೇಕು ಅಂತ ಹೇಳ್ತಾ ಇರೋದು, ಇದು ಯಾರಾದ್ರೂ ನಿಮ್ಮ ಶರೀರವನ್ನು ಆತ್ಮವನ್ನು ಶುದ್ಧವಾಗಿ ನೀವು ಕಾಪಾಡಬೇಕು, ಪವಿತ್ರತೆ ಕಾಪಾಡಬೇಕು. ಇದು ಕಾಪಾಡಲಿಲ್ಲ ಅಂತ ಹೇಳಿದ್ರೆ, ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನ ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ಪ್ರೇರ ಹೆಂಗಿರ್ತದೆ ನೋಡಿ. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆ ಶಿಲುಬೆಯಲ್ಲಿ ಅಷ್ಟೊಂದು ನೋವು ಅನುಭವಿಸಿ, ಅಷ್ಟೆಲ್ಲ ಅನುಭವಿಸಿ ಆದ್ಮೇಲೆ ನಾವು ಯಾರಿಗೋ ಒಂದು ಸಣ್ಣ ಸಹಾಯ ಮಾಡಿ ಅವ್ರೇನೋ ಬಂದ್ಮೇಲೆ ನಾಳೆ ನಮ್ಮ ಮಾತು ಅವ್ರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ಇಲ್ಲಿ ಹಂಗಲ್ಲ, ಸ್ವಂತ ಪ್ರಾಣವನ್ನು ಕೊಟ್ಟು, ಸ್ವಂತ ದೇಹವನ್ನು ಕೊಟ್ಟು ಅಷ್ಟು ನೋವುಗಳು ಅನುಭವಿಸಿರುವಾಗ ಆ ಮಕ್ಕಳು ಆ ತಂದೆಯ ಮಾತನ್ನು, ಇಲ್ಲಾಂದ್ರೆ ದೇವರ ಮಾತನ್ನು, ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನು ನನ್ನ ಮಕ್ಕಳು ಕೇಳಿಸ್ತಾ ಇಲ್ಲ ಅಂತ ಹೇಳುವಾಗ ಹೇಗಿರ್ಬೋದು ದೇವರಲ್ಲಿ? ಅದಕ್ಕೆ ಹೇಳೋದು, ಪವಿತ್ರಾತ್ಮನ ಯಾವತ್ತೂ ದುಃಖಪಡಿಸಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ರಿಪೋರ್ಟರ್ ಇಲ್ಲಿ ಇದೆ, ಇದೆಲ್ಲ ನೆನೆಸ್ಕೊಂಡು ಅಲ್ಲಿಗೆ ನೋಡಿ, ಇಲ್ಲಿ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸಿರುವ ದೇವರನ್ನು ತಿರಸ್ಕರಿಸುತ್ತೆ. ಪ್ರೇರೆ, ನಮ್ಮ ಜೀವನದಲ್ಲಿ ಎಷ್ಟೋ ಸೇರಿ ಇದಾಗಿರ್ಬೋದು. ಯಾಕೆಂದ್ರೆ ದರ್ ಇಸ್ ನೋ ಕಂಪ್ಲೀಟ್ ಮ್ಯಾನ್. ಎಲ್ಲವರಲ್ಲಿನೂ ಪಾಪ ಇರುತ್ತೆ, ಕಷ್ಟ ಇರುತ್ತೆ, ಮತ್ತೆ ನಾವು ತಿದ್ಕೊಳ್ತೀವಿ. ಬೇರೆ ಯಾವುದೋ ಒಂದು ಸಾಹಚರ್ಯದಲ್ಲಿ, ಸಿಚುವೇಶನ್ಸ್ ಅಲ್ಲಿ ಮತ್ತೆ ತಿರುಗಿ ಪಾಪ ಮಾಡೋಂತ ಬರುತ್ತೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲ ನಡೀತಾ ಇರೋದು ವಿಷಯಗಳಿದ್ದೇನೆ. ಹಾಗಿರುವಾಗ ನಮ್ಮ ಪ್ರಾರ್ಥನೆ, ನಮ್ಮ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಕೀರ್ತನೆಗಳು 51ನೇ ಕೀರ್ತನೆಗಳು 51, 10 ಮತ್ತೆ 11ನೇ ವಾಕ್ಯ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಸಾಕು. ಇಲ್ಲಿ ನೋಡುವಂತ ಒಂದು ಕಾರ್ಯ ನೋಡಿ, ನಮ್ಮ ಪ್ರಾರ್ಥನೆ ಸದಾ ಇದಕ್ಕಿಂತ ಮುಂಚೆ ಇದೇ ವಾಕ್ಯ ಒಂದ್ಸರಿ ನಾನು ಹೇಳಿದ್ದೇನೆ.
ಸದಾಕಾಲವನ್ನು ನಾನು ಹೇಳ್ತಾ ಇರೋದಲ್ಲ, ನಾವು ಜೀವಮಾನದಲ್ಲಿ ನಾವು ಪ್ರಾರ್ಥನೆ ಮಾಡೋ ಸದಾಕಾಲವನ್ನು ದೇವರ ಹತ್ರ ಬೇಡ್ಕೊಬೇಕಾಗಿರೋದು ಮುಖ್ಯವಾಗಿರೋದು ಒಂದು ಪ್ರಾರ್ಥನೆ ಇದು. ಯಾಕೆ ಅಂತ ಹೇಳಿದ್ರೆ, ಆಗಲೇ ದೇವರ ವಾಕ್ಯದಲ್ಲಿ ಏನಿದೆ, ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿರೋದು, ಕೆಟ್ಟವುಗಳೆಲ್ಲ ನಿಮ್ಮ ಶರೀರವನ್ನು ಅಶುದ್ಧಿಗೆ ಕರ್ಕೊಂಡು ಹೋಗುವಂತ ಎಲ್ಲಾ ವಿಷಯವನ್ನು ಹೃದಯದಿಂದ ಶುರುವಾಗುತ್ತೆ, ಮನಸ್ಸಿಂದ ಶುರುವಾಗುತ್ತೆ. ಹಂಗಿರುವಾಗ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಏನು ಹೇಳಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ದೇವರು ನಮ್ಮನ್ನು ಶುದ್ಧಪಡಿಸಿದ್ದಾರೆ, ಹೃದಯವನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮ ಕೊಟ್ಟಿದ್ದಾರೆ. ಇನ್ನೇನ್ ಮಾಡ್ಬೇಕು ಹೇಳಿ, ಅಲ್ಲಿ ಸ್ವಲ್ಪ ಶುದ್ಧಿ. ಪ್ರಿಯರೇ, ಇದು ಬೇರೆ ಯಾರು ಅಲ್ಲ, ದೇವ ಭಕ್ತರಲ್ಲಿ ಅವರ ಹೃದಯದಲ್ಲಿ ಅವರ ಆರಾಧನೆ ಮಾಡಬೇಕಾದ್ರು. ನನ್ನ ಹೃದಯದಲ್ಲಿ ಬೇರೆ ಯಾರಾದ್ರ ಬಗ್ಗೆ ಏನಾದ್ರೂ ಕೆಟ್ಟದಾಗಿರೋದು ಯೋಜನೆಗಳಿದೆಯಾ, ಆ ಆಲೋಚನೆಗಳಿದೆಯಾ, ಇಲ್ಲ ಬೇರೆ ಏನಾದ್ರೂ ಬಯಸ್ತಾ ಇದೆಯಾ, ಯಾರಿಗಾದ್ರೂ ನನ್ನ ಮನಸ್ಸಲ್ಲಿ ಬೈತಾ ಇದ್ರೆ ಅದನ್ನೇ ಇದಾಗುತ್ತೆ. ನಮ್ಗೆ ಕೆಲವರು ಹೇಳ್ತಾರೆ, ಡೈರೆಕ್ಟ್ ಹೇಳಲಿಕ್ಕೆ ಆಗಲ್ಲ, ಮನಸ್ಸಲ್ಲಿ ಬೈತಾ ಇರ್ತಾರೆ. ಎಂತ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡಿದ್ರೆ ಬೇರೆ ಕೆಲಸ ಇಲ್ಲ, ತಲೆ ಕೆಟ್ಟೋಗಿದೆ, ಏನು ಇದೇ ಮನಸ್ಸಲ್ಲಿ ನಾವು ಬೈತಾ ಇರ್ತಾರೆ. ಅದೇ ರೀತಿಯಲ್ಲಿ ಅದು ಕೆಲವೊಂದು ಬಾಯಲ್ಲಿನೂ ಹೇಳ್ತಾ ಇರ್ತಾರೆ. ಅದೇ ಹೇಳ್ತಾ ಇರೋದು ಇಲ್ಲಿ, ದೇವರೇ ಶುದ್ಧ ಹೃದಯವನ್ನು ನಿರ್ಮಿಸಿ. ಹೃದಯವಿದೆ, ನೀನು ಕೊಟ್ಟಿದ್ಯಾ, ಪವಿತ್ರಾತ್ಮನ ಕೊಟ್ಟಿದ್ಯಾ, ಅದನ್ನ ಶುದ್ಧ ಮಾಡುವ ಹಾಗೆ ಮಾಡೋ ನಾನು ಅಶಕ್ತನು. ನಿಜವಾಗ್ಲೂ ದೇವರ ಭಯಭಕ್ತಿಯಿಂದ ಹೇಳುವಾಗ ನಾವು ಬೇಡ್ಕೊಬೇಕಾಗಿರೋ, ದೇವರೇ ಅದನ್ನು ನನಗೆ ದಯಪಾಲಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. ಈ ಸ್ಥಿರ ಚಿತ್ತವನ್ನು ಕೊಡುವಂತ ಹೇಳುವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ಈಗ ಇವತ್ತು ನಾವು ತುಂಬಾ ಖುಷಿಯಾಗಿರ್ತೀವಿ, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆ ಕಾರ್ಯ ಆಯ್ತು, ನಾಳೆ ಏನೋ ಕಷ್ಟ ದುಃಖ ನೋವು ಬಂದು ರೋಗ ಏನೋ ಬರುವಾಗ ಒಂಚೂರು ಚೇಂಜ್ ಆಗುತ್ತೆ ಆ ಕಡೆ ಈ ಕಡೆ. ಹೊರಗಡೆಯಿಂದ ನೂರಾರು ಜನ ಹೇಳ್ತಾರೆ, ನೀವು ಅಲ್ಲಿ ಹೋಗಿರೋದಕ್ಕೆ, ಹಿಂಗ ಪ್ರಾರ್ಥನೆ ಮಾಡಿದ್ದಕ್ಕೆ, ಇದು ಆ ಮುಂಚೆ ತರ ಇದ್ದಿದ್ರೆ ಏನು ಆಗ್ತಾ ಇಲ್ಲ, ಹಾಗೆ ಅಂತ ನೂರಾರು ಮಾತುಗಳು ಬರುತ್ತೆ. ಸ್ವಲ್ಪ ಮನಸ್ಸು ಏರ್ಪೇರಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ನಮ್ಮ ಜೀವನದಲ್ಲಿ ಕಷ್ಟ ಬರಲಿ, ದುಃಖ ಬರಲಿ, ಏನು ಬಂದನ್ನು ಕೂಡ ಸ್ಥಿರ ಚಿತ್ತವನ್ನು, ನನ್ನ ದೇವರು ಯಾರು, ನನ್ನ ಗುರಿ ಏನು, ನನಗೆ ಇನ್ನು ಮುಂದೆ ಏನ್ ನನ್ನ ಜೀವನದಲ್ಲಿ ಇನ್ನೇನಾಗುತ್ತೆ, ನಾನು ಸತ್ತಾದ್ಮೇಲೆ ಎಲ್ಲಿ ಹೋಗ್ತೀನಿ, ಇದು ಸ್ಥಿರ ಚಿತ್ತವಾಗಿರೋದ್ರಿಂದ ಒಂದು ಡಿಸಿಷನ್ ಆಗಿ, ಪ್ರಾಪಂಚಿಕವಾಗಿರೋದು ಯಾವ ಚಿಂತೆಗಳಿಗೇನು ಎಡಗಡೆ ಬಲಗಡೆ ಹೋಗದಲ್ಲೇ ಸ್ಥಿರ ಚಿತ್ತವಾಗಿರೋದು ಅನುಗ್ರಹಿಸನ್ನ ನೂತನ ಪಡಿಸು. ಅಂದ್ರೆ ನನ್ನನ್ನು ಮತ್ತೆ ಮತ್ತೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ದಿವಸನೂ ನಮ್ಮನ್ನು ನಾವು ನೂತನ ಪಡಿಸ್ತಾ ಇರಬೇಕು ದೇವರ ವಾಕ್ಯದ ವಿಷಯದಲ್ಲಿ. 20 ವರ್ಷ 30 ವರ್ಷ ಹಿಂದೆ ನಾವು ಏನಿದ್ದು ಅದೇ ಲೆಕ್ಕದಲ್ಲಿ ನಾವು ಈಗ ಇರೋದಾದ್ರೆ ನೂತನ ಪಡಿಸೋದಂತ ಏನು ಅದರಲ್ಲಿ ಆಗ್ತಾ ಇಲ್ಲ. ನಮ್ಮ ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ನಮ್ಮ ಆಲೋಚನೆಗಳಲ್ಲಿ ಅಭಿವೃದ್ಧಿ ಆಗಬೇಕು, ದೇವರ ಕಾರ್ಯದಲ್ಲಿ ಅಭಿವೃದ್ಧಿ ಆಗಬೇಕು. ಇದಾಗದಲ್ಲೇ ಅವತ್ತಿನ ಅದೇ ಪ್ರಾರ್ಥನೆ ಇವಾಗಲೂ, ಅವತ್ತಿನ ಅದೇ ಕಾರ್ಯಗಳು ಇವತ್ತೂ ಆಗದಾದ್ರೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ? ನೂತನ ಪಡಿಸ್ತಾ ಇಲ್ಲ. ಈ ದೇವರ ವಾಕ್ಯ ಅಂತ ಹೇಳ್ತಾ ಇರೋದು ಎಷ್ಟೋ ಸೇರಿ ನೋಡಿದ್ರೆ, ಅದೊಂದು ಗಿಡ ಮರ, ನಾವೊಂದು ಸಣ್ಣ ಗಿಡ ಹಾಕಿರೋ ತರ ಅದು ಬೆಳೀತಾ ಇರಬೇಕು. ಆ ನಮ್ಮ ವಿಶ್ವಾಸ ಹೆಂಗೆ ಇರುತ್ತೋ ಅದೇ ರೀತಿಯಲ್ಲಿ ಅದು ಬೆಳೀತಾ ಇರಬೇಕು. ಆ ಬೆಳೀತಾ ಇರೋದು ಬೇರೆಯವರಿಗೆ ಕಾಣಿಸ್ಬೇಕು, ಅನ್ಯ ಜನಾಂಗಕ್ಕೆ. ಇದು ಅಭಿವೃದ್ಧಿ. ಇದು ಅದನ್ನೇ ಹೇಳಿದ್ರು, ನೂತನ ಪಡಿಸ್ಬೇಕು ಅಂದ್ರೆ ಆ ಚೇಂಜಸ್ ಕಾಣಿಸ್ಕೊಳ್ಬೇಕು. ನೋಡಿ, 11ನೇ ವಾಕ್ಯದಲ್ಲಿ ತುಂಬಾ ಚೆನ್ನಾಗಿರೋದು, ನಮ್ಮ ಎಲ್ಲ ಪ್ರತ್ಯಾಶೆ ನಿರೀಕ್ಷೆ ಎಲ್ಲ ದೇವರ ಸನ್ನಿಧಿಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಾವು ಇದನ್ನೇ, ದೇವರ ಸನ್ನಿಧಿಯಲ್ಲಿ ನಾವು ಒಂದಿನ ಸೇರ್ತೀವಿ, ಆ ಪರಲೋಕಕ್ಕೆ ನಾವು ಹೋಗ್ತೀವಿ. ಇಲ್ಲಿ ನೋಡಿ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಖಂಡಿತವಾಗ್ಲೂ ಅಶುದ್ಧಿ ಇದ್ರೆ ದೇವರು ಖಂಡಿತವಾಗ್ಲೂ ಸೇರ್ಸಲ್ಲ. ಅದಕ್ಕೆ ಹೇಳ್ತಾರೆ ದೇವರ ವಾಕ್ಯದಲ್ಲಿ, ಏನಾದ್ರೂ ಅಶುದ್ಧಿ ಇದ್ರೆ ಸರಿಪಡಿಸ್ಲಿಕ್ಕೋಸ್ಕರ ನೋಡಿ, ತಳ್ಳಬೇಡ, ನನ್ನ ಪರಿಶುದ್ಧಾತ್ಮವನ್ನು, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಅಂತ. ಅದೇ ರೀತಿಯಲ್ಲಿ 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ, 1 ಪೇತ್ರ 1ನೇ ಅಧ್ಯಾಯ 23, ನಾವು ಯಾರು ಅಂತ ಒಂದು ಎಚ್ಚರಿಕೆಯಲ್ಲಿರೋದು. 1 ಪೇತ್ರ 1:23. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದುದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡಿ, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿ. ಈಗ ನಾವು ಯಾರು? ಪ್ರೇರಕರ್ತನಾದ ಯೇಸು ಕ್ರಿಸ್ತನಿಂದ ಪುನರ್ಜನ್ಮ ಹೊಂದಿರುವಂತವರು ನಾವು. ಆ ಪುನರ್ಜನ್ಮ ಹೊಂದಿರೋದಾಗಿ ಆ ಜನ್ಮವು ನಾಶವಾಗುವಂತ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದು. ಅದು ದೇವರ ಸದಾ ಜೀವವುಳ್ಳ, ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಅಲ್ಲಿ ಜೀವನಲ್ಲಿ ಇರೋದು, ಪವಿತ್ರತೆಯಲ್ಲಿ ಇರೋದು, ಶುದ್ಧತೆಯಲ್ಲಿ ಇರೋದು ಎಲ್ಲ ದೇವರ ವಾಕ್ಯದಲ್ಲಿ ಇದೆ. ಈ ದೇವರ ವಾಕ್ಯ ಯಾರು ಹಿಂಬಾಲಿಸ್ತಾರೋ ಅವರು ತನ್ನ ಜೀವನದಲ್ಲಿ ತಿಳಿದವರಾಗಿ
ಆತ್ಮ ಪರಿಶೋಧನೆಯನ್ನು ಮಾಡಿ, ಹೃದಯ ಪರಿಶೋಧನೆಯನ್ನು ಮಾಡಿ, ಅದರಲ್ಲಿ ಕೆಟ್ಟ ಆಲೋಚನೆಗಳು ಏನಾದರೂ ಇದ್ರೆ, ಬೇರೆಯವ್ರ ಬಗ್ಗೆ ಒಂದು ಅಸೂಯೆ ಆಗಲಿ, ಹೊಟ್ಟೆ ಕಿಚ್ಚಾಗಲಿ, ಮನಸ್ಸಾಗಿ ಸಣ್ಣ ಮಕ್ಕಳ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಗಂಡ ಹೆಂಡತಿ ಬಗ್ಗೆ ಮಧ್ಯದಲ್ಲಿರ್ಬೋದು, ತಂದೆ ತಾಯಿಗಳು ಯಾವುದಾದ್ರೂ ಸಣ್ಣ ಕೂಡ ಕಸವಿರೋದಂತ ಒಂದು ಆಲೋಚನೆ ಕೂಡ ಇಲ್ಲದಲ್ಲೇ ಆ ಥರ ಏನಾದರೂ ಇದ್ರೆ ಅದನ್ನು ಸರಿಪಡಿಸಿಲ್ಲ. ನಾನು ಆ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ನಾನು ದೇವ್ರ ಮಗನಂತ ಆ ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾರ್ಪಡಿಸುವಾಗ ನಿಜವಾಗಲೂ ಶುದ್ಧಿಯ ಜೀವನ, ಪವಿತ್ರ ಜೀವನ ನಾವು ನಡೆಸ್ತಾರಂದ ಅದು ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ, ಸದಾ ಜೀವವುಳ್ಳ ವಾಕ್ಯದ ಹೇಳೋದು. ದೇವ್ರ ವಾಕ್ಯ ಅಭ್ಯಾಸ ಮಾಡ್ಕೊಬೇಕು, ಧ್ಯಾನ ಮಾಡಬೇಕು, ಅದು ಇನ್ನೊಬ್ರಿಗೆ ಹೇಳಬೇಕು ಅಂತ ಹೇಳ್ತಾ ಇರೋದು ಇದಕ್ಕೇನೆ. ಈಗ ನಾವು ಸ್ಕೂಲಲ್ಲಿ ಕೂತ್ಕೊಂಡು ಕಲಿಯುವಾಗ ಟೀಚರ್ ನಮಗೆ ಪಾಠ ಹೇಳಿಕೊಡ್ತಾರೆ. ಇವೇ ಸೇಮ್ ಸ್ಟೇಜು ನಮಗೆ ಒಂದು ದಿವಸದಿಂದ ಪಾಠ ಹೇಳಿಕೊಡಿ ಅಂತ ಹೇಳಿದ್ರೆ ಅದು ಯಾವತ್ತೂ ನಾವು ಮರೆಯಲ್ಲ. ಆ ಪಾಠ ಹೇಳಿರೋದು ಮಾಸ್ಟರ್ ನಮಗೆ ಹೇಳಿಕೊಟ್ರಂತ ಪಾಠ ನಾವು ಮರೆತು ಹೋಗ್ಬೋದು, ಬಟ್ ನಾವು ಇನ್ನೊಬ್ಬರಿಗೆ ಹೇಳ್ಕೊಟ್ಟಿರೋ ಪಾಠ ಇದೆಯಲ್ಲ ಅದು ಯಾವತ್ತೂ ಮರೆಯಲ್ಲ. ಕೇಳೋದು ದೇವರ ವಾಕ್ಯ ಹೇಳಿ. ಅದೇ ರೀತಿಯಲ್ಲಿ ಕೊನೆಯದಾಗಿ ಕೀರ್ತನೆ 51ನೇ ಅಧ್ಯಾಯ 14ನೇ ವಾಕ್ಯ. 51:14. ದೇವರೇ ನನ್ನ ರಕ್ಷಣಾ ಕರ್ತನೆ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಸಂಧತೆಯನ್ನು ಕೊಂಡಾಡುವುದು. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಲ್ಲಿ ಕೊನೆಯದಾಗಿ ಹೇಳಿದ ನಾಲಿಗೆ ವಿಷಯನಿಗೆ ತಂದಿರೋದು ಗೊತ್ತಾ? ನಾನು ಆಗಲೇ ಹೇಳ್ತೇನೆ, ನಾವೆಲ್ಲ ಬ್ರದರ್ಸಲ್ಲಿರೋರು ಆಗಲಿ ದೇಹದಿಂದ ತುಂಬಾ ಕೆಟ್ಟ ಪಾಪಗಳು ಅಲ್ಲ, ತುಂಬಾ ಇದಾಗಿರೋದು ಪಾಪಗಳೇನು ಮಾಡಲ್ಲ. ನಮ್ಮಲ್ಲಿ ಆಗುವಂತ 2 ಪಾಪಗಳಾಗಲೇ ಅದು ಯೇಸು ಕ್ರಿಸ್ತನ ಮಾರ್ಕ ಸುವಾರ್ತೆಯಲ್ಲಿ ಹೇಳೋದ ಪ್ರಕಾರ ಹೃದಯದಿಂದ ಆಲೋಚನೆಗಳು ಬಾಯಿಂದ ಹೊರಡೆ ಬರ್ತಾ ಇರೋದು. ಆ ರೀತಿಯಲ್ಲಿ ನಮ್ಮ ಬಾಯಲ್ಲಿ, ನಮ್ಮ ಹೃದಯದನ್ನೇ ಎಲ್ಲಾ ಆಲೋಚನೆಗಳನ್ನು ದೇವರಿಗೆ ಒಪ್ಪಿಸಿ, ಶುದ್ಧವಾಗಿರೋದನ್ನು ಮನಸ್ಸಿಂದ, ಶುದ್ಧವಾಗಿರೋದನ್ನು ಶರೀರದಿಂದ, ಆತ್ಮ ಸಮಾಧಾನದಿಂದ ಇವತ್ತು ಈ ರಾತ್ರಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ನಿದ್ರೆ ಮಾಡುವಾಗ ದೇವರಿಗೆ ಒಪ್ಪಿಸಿ, ದೇವರೇ ನನ್ನಲ್ಲಿ ಏನಾದರೂ ಆ ಥರ ಕಳಂಕವಿದ್ರೆ, ಎಷ್ಟೋ ದುರಾಶೆಗಳು ದೇಹದ ಆಸೆಗಳಲ್ಲಿ ಹೇಳಿದೆ, ಇಲ್ಲ ಶುದ್ಧಿ ಇರದಂತ ಹೃದಯವು, ಶುದ್ಧಿ ಇರದಂತ ಆತ್ಮವನ್ನು, ಶುದ್ಧಿ ಇರದಂತ ನಾಲಿಗೆ, ಈ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತುಗಳು ಹೊಲಸು ಮಾತುಗಳಾಗದಲ್ಲೇ ಶುದ್ಧಿ ಇರೋದಂತ ಮಾತುಗಳಾಗಿ ಮುಂದಿನ ದಿವಸಗಳಲ್ಲಿ ನನ್ನ ಜೊತೆ ಇರೋರಿಗೆ ಆಗಲಿ, ನನ್ನ ಮನೆಯಲ್ಲಿರೋರಿಗೆ ಆಗಲಿ, ಸಭೆಯಲ್ಲಿರೋರಿಗೆ ಆಗಲಿ ಮಾತಾಡುವ ಹಾಗೆ, ಅವ್ರ ಬಗ್ಗೆ ಕೆಟ್ಟದಾಗಿ ಯಾವುದನ್ನು ಹೃದಯದಲ್ಲಿ ಆಲೋಚನೆ ಮಾಡೋದಾಗೆ, ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡದಲ್ಲೇ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವರನ್ನು ಕರ್ತನಾದ ಯೇಸು ಕ್ರಿಸ್ತನ ಆ ಅತಿ ಪವಿತ್ರ ನಾಮದಲ್ಲಿ ನಿಮ್ಗೆಲ್ಲರಿಗೇನು ದೇವರು ಆಶೀರ್ವಾದ, ಅನುಗ್ರಹ ಎಲ್ಲರಿಗೂ ಇರಲಿ. ಯಾಕೆಂದ್ರೆ ಮುಂದಿನ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಹೇಳಿಕೊಟ್ಟಿರೋ ದಾರಿ ಏನಂತ ಹೇಳಿದ್ರೆ ಆ ಹೃದಯದಿಂದ ಬಂದಿರೋಂಥ ಆಲೋಚನೆಗಳು. ಸೊ ಮುಖ್ಯವಾಗಿ ಕಂಟ್ರೋಲ್ ಮಾಡಬೇಕಾಗಿರೋದು ಎಲ್ಲಿ ಹೇಳಿ, ನಾವು ಯೋಜನೆ ಹೃದಯದಲ್ಲಿ ಆಗೋಲ್ಲ, ಬೇಡ ನಾವು ಯೋಜನೆ ಮಾಡಲೇಬಾರದು. ಅವ್ರು ಏನಾಗಲಿ ಅದು ದೇವರು ನೋಡ್ಕೊಳ್ತಾರೆ. ಹೃದಯದಲ್ಲಿ ಆಲೋಚನೆ ನೆಗೆಟಿವ್ ಆಗಿ ಅದು ಬಾಯಲ್ಲಿ ಯಾವ ಕಾರಣದಲ್ಲಿನೂ ಬರಬಾರ್ದು. ಅವ್ರು ಹಂಗೇನು ಇವ್ರು ಹಿಂಗೇನೆ ಅಂತ. ಅದೇ ರೀತಿಯಲ್ಲಿ ಜೀವಿಸುವಾಗೆ ನನ್ನನ್ನು, ನಿಮ್ಮನ್ನು ಎಲ್ಲರನ್ನು ದೇವರ ಆಶೀರ್ವದಿಸಲಿ. ದೇವರ ಈ ವಾಕ್ಯವನ್ನು ಅನುಗ್ರಹಿಸಿ ಆಶೀರ್ವದಿಸಲಿ. ಈ